ಫ್ಲೆಮಿಂಗೋ ಅಕಾಡೆಮಿಗೆ ಬಂದಿದ್ದೀನಿ. ಧವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಗೇನ್ ನನ್ನ ಸೆನ್ಸೇಷನಲ್ ಸ್ಟಾರ್ ಅಂತ ಗುರುತಿಸಿ ಈ ಒಂದು ಬ್ಯೂಟಿಫುಲ್ ಅವಾರ್ಡ್ನ ನನಗೆ ಕೊಟ್ಟಿದ್ದಾರೆ. 2025 ಒಂದು ಒಳ್ಳೆ ವರ್ಷ ಅಂತಾನೆ ಹೇಳ್ಬೋದು. ಆಲ್ರೆಡಿ ಸೆನ್ಸೇಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಧವನ್, ಥ್ಯಾಂಕ್ಸ್ ಟು ಫ್ಲೆಮಿಂಗೋ ಅಕಾಡೆಮಿ ಅಂಡ್ ಪ್ರಿಯಾಂಕಾ ಮ್ಯಾಮ್ನ ನೋಡಿ ತುಂಬಾನೇ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮೆಮರೀಸ್ ಎಲ್ಲ ವಾಪಸ್ ಬರ್ತಾ ಇದೆ ಮಮ್ಮಿ ಸಿನಿಮಾದಲ್ಲಿ. ಇನ್ನು ಹೊಸ ಮೆಮರೀಸ್ ನ ಕ್ರಿಯೇಟ್ ಮಾಡ್ಕೊಳ್ಳುವಂತ ಟೈಮು. ಅವ್ರ ಜೊತೆಗೆ ಇನ್ನೊಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಚಾನ್ಸ್ ಕೊಟ್ರೆ ಅವ್ರ ಜೊತೆಗೆ ಇನ್ನೊಂದ್ ಸಿನಿಮಾ ಮಾಡಿದ್ರೆ ಇನ್ನೊಂದಷ್ಟು ಮೆಮರೀಸ್ ಕ್ರಿಯೇಟ್ ಮಾಡ್ಕೊಬಹುದು. ಬಟ್ ಇವತ್ತು ಮಕ್ಕಳನ್ನೆಲ್ಲ ನೋಡ್ತಾರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಈ ತರ ಒಂದು ಆಪರ್ಚುನಿಟಿ ನಮ್ಗಳಿಗೆ ಸಿಕ್ಕಿರ್ಲಿಲ್ಲ. ಬಿಕಾಸ್ ನಾವು ಸ್ಕೂಲಲ್ಲಿ ಇದ್ದಾಗ ನಮ್ಗೆ ಒಂದು ಗೋಲ್ ಅಂದ್ರೆ ಡ್ರೀಮ್ಸ್ ಇತ್ತು. ಬಟ್ ಒಂದು ಓಕೆ ನಾವು ಆಕ್ಟ್ರೇ ಆಗ್ಬೇಕು ಅಥವಾ ಈ ಫೀಲ್ಡ್ ಅಲ್ಲಿ ಮೂವ್ ಮಾಡ್ಬೇಕು ಅಂತ ನಂಗೆ ಐಡಿಯಾನೇ ಇರ್ಲಿಲ್ಲ. ಡಿಗ್ರಿ ಬರೋವರೆಗೂ ನಂಗೆ ಐಡಿಯಾ ಇರ್ಲಿಲ್ಲ. ಸಿನಿಮಾ ಸ್ಟಾರ್ಟ್ ಮಾಡಿ ಒಂದ್ 2-3 ಸಿನಿಮಾ ಆದ್ಮೇಲೆ ಈ ಕರಿಯರ್ನ ನಾನು ಸೀರಿಯಸ್ ಆಗಿ ತಗೊಂಡಿದ್ದು. ಬಟ್ ಯಾರು ಗೈಡ್ ಮಾಡಕ್ಕಂತ ನನ್ಗೆ ಇನ್ಸ್ಟಿಟ್ಯೂಟ್ ಆಗ್ಲಿ ಅಥವಾ ಅಕಾಡೆಮಿ ಆಗ್ಲಿ ಆತರ ಯಾವ್ದು ಆಪರ್ಚುನಿಟಿ ನನ್ಗೆ ಸಿಕ್ಕಿಲ್ಲ. ಬಟ್ ನನ್ಗೆ ಗೈಡೆನ್ಸ್ ಅಂತ ಇರ್ತಿದ್ದೆ ನನ್ನ ಜೊತೆಗೆ ಕೆಲಸ ಮಾಡಿದ ಒಂದು ದಿಗ್ಗಜರು ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಶಿವಮಣಿ ಸರ್ ಅಂಡ್ ಪ್ರಿಯಾಂಕಾ ಮ್ಯಾಮ್ ಇರ್ಬೋದು ಅಂಡ್ ದುನಿಯಾ ವಿಜಯ್ ಅವರು ತುಂಬಾನೇ ಗೈಡ್ ಮಾಡಿ ನನ್ಗೆ ಎಲ್ಲ ಕೆಲಸವನ್ನ ಆನ್ ದ ಗೋ ಹೇಳ್ಕೊಟ್ಟಿದ್ದು. ಸೊ ಇವತ್ತಿಲ್ಲಿ ಇದ್ದೀನಿ ಅಂದ್ರೆ ಇವರೆಲ್ಲರೂ ಕಾರಣ. ನನ್ ಹಿಂದೆ ನಿಂತು ಹೇಳ್ಕೊಟ್ಟಿರೋದು ನನ್ಗೆ. ಬಟ್ ಇವತ್ತು ಚಿಕ್ಕ ಮಕ್ಕಳು ಇದನ್ನೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಇರ್ಬೋದು ಎಲ್ಲವನ್ನು ಕಲಿತಾ ಇದಾರೆ ಅಂದ್ರೆ ಅದನ್ನ ನೋಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗೆ. ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಡೇ ಅವರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಯಾರು ಗೈಡ್ ಮಾಡುವಂತ ಸಂದರ್ಭನೇ ಬರಲ್ಲ. ಅವರೇ ಹೇಳ್ಬೋದು ಅಂತ ಒಂದು ಇನ್ಸ್ಟಿಟ್ಯೂಟ್ ಅನ್ಸುತ್ತೆ ಇದು ಹೇಳ್ಕೊಡ್ತಾ ಇದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಇಲ್ಲಿ ಗೆಸ್ಟ್ ಆಗಿ ಕರ್ಸ್ಕೊಂಡಿದ್ದಕ್ಕೆ. ಐ ಆಮ್ ರಿಯಲಿ ಹ್ಯಾಪಿ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಿ. ಸೊ ಫ್ಲೆಮಿಂಗೋ ಸೆಲೆಬ್ರಿಟಿ ವರ್ಲ್ಡ್ ಫಿಲ್ಮ್ ಅಕಾಡೆಮಿಯಿಂದ ಸ್ಯಾಂಡಲ್ವುಡ್ ಸ್ಟಾರ್ ನೈಟ್ ಅನ್ನೋ ಅವಾರ್ಡ್ ಫಂಕ್ಷನ್ ಕಳೆದ ವರ್ಷ ಮಾಡೋಕ್ಕಾಗಲಿಲ್ಲ. ಈಗ ಸಾಧಕ ನಟಿ ಪ್ರಶಸ್ತಿ 2025ನ ನಮ್ಮ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ಗೆ ಕೊಡ್ತಾ ಇರೋದು ನಮ್ಮ ಸಂಸ್ಥೆಗೆ ನಮಗೆ ಬಹಳ ಹೆಮ್ಮೆ ಇದೆ. ಸೊ ಹಾಗೆ ಸೆನ್ಸೇಷನಲ್ ಸ್ಟಾರ್ ಅವಾರ್ಡ್ನ 2025 ಅವಾರ್ಡ್ನ ನಮ್ಮ ಐಶ್ವರ್ಯ ಶಿಂದೋಗಿ ಮ್ಯಾಮ್ಗೆ ಕೊಡ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ ಇದೆ. ಸೊ ಧವನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ತಂಡ ಫ್ಲೆಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿ ಫ್ಲೆಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ದಿಸ್ ಬ್ಯೂಟಿಫುಲ್ ಆನರ್. ಯಾಕಂದ್ರೆ ಖಂಡಿತ ಈ ತರ ಪ್ರಶಸ್ತಿ ಸಿಕ್ಕಿದಾಗ ನಮ್ಗೆ ಏನೋ ಪ್ರೋತ್ಸಾಹ ಸಿಗುತ್ತೆ, ಏನೋ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡ್ಬೇಕಂತ ಒಂದು ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂಡ್ ಎಸ್ಪೆಷಲಿ ಹ್ಯಾಪಿ ಟು ಸಿ ಐಶ್ವರ್ಯ ಇನ್ ಪರ್ಸನ್. ಬಿಕಾಸ್ ತುಂಬಾ ದಿವಸದ ನಂತರ ಸಿಕ್ಕಿದ್ದು ನನಗೆ. ನಂದಿದು ಸಿಸ್ಟರ್ ತರ ಅಂಡ್ ವಿ ವರ್ಕ್ ಟುಗೆದರ್ ಇನ್ ಮಮ್ಮಿ ಅಂಡ್ ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ. ಅಂಡ್ ಶಿ ಇಸ್ ಡೂಯಿಂಗ್ ಸೋ ವೆಲ್. ಸೊ ಮೋರ್ ಪವರ್ ಟು ಯು. ಇನ್ನೂ ಹೆಚ್ಚಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಅಂಡ್ ಗಾಡ್ ಬ್ಲೆಸ್ ಯು. ಅಂಡ್ ಹಾಗೆ ಎಲ್ಲ ಪುಟಾಣಿಗಳು ಇಲ್ಲಿ ಯಾರ್ಯಾರು ಫಿಲ್ಮ್ ಮೇಕಿಂಗ್ ಕಲಿತಿದ್ದಾರೆ, ಫಿಲ್ಮ್ ಬಗ್ಗೆ ಕಲಿತಿದ್ದಾರೆ, ಆಕ್ಟಿಂಗ್ ಕಲಿತಿದ್ದಾರೆ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜರ್ನಿಗೆ ಅಲಾಂಗ್ ವಿತ್ ಫಿಲ್ಮ್ ಮೇಕಿಂಗ್ ನೀವು ಆಲ್ಸೋ ಫಿಲ್ಮ್ ಎಲ್ಲ ಆಸ್ಪೆಕ್ಟ್ಸ್ ನೀವು ತಿಳಿಸ್ಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ, ಈವನ್ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಹೇಳ್ಕೊಡ್ಬೇಕು ಕೂಡ. ಬಿಕಾಸ್ ಇತ್ತೀಚೆಗೆ ದೇರ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್. ಸೊ ದೋಸ್ ಆರ್ ಆಲ್ ಆಸ್ಪೆಕ್ಟ್ಸ್ ದಟ್ ಕಮ್ ಇನ್ ಟು ದಿಸ್ ಎಜುಕೇಶನ್. ಸೊ ಅದನ್ನ ನೀವು ಹೇಳ್ಕೊಡಿ. ನಿಮ್ಮ ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನೀವು ನೋಡಿದ ತಕ್ಷಣ ನೀವು ತುಂಬಾ ಖುಷಿಯಾಗಿ ಪಾಸಿಟಿವ್ ಆಗಿದ್ದೀರಾ. ಬಿಕಾಸ್ ದಿಸ್ ಇಸ್ ಅ ವೆರಿ ವಾಲಟೈಲ್ ಪ್ಲೇಸ್. ಸೊ ತುಂಬಾ ಮೆಂಟಲ್ ಸ್ಟ್ರೆಂತ್ ಕೂಡ ಬೇಕು. ಐ ಥಿಂಕ್ ನೀವು ಇದ್ರ ಜೊತೆಗೆ ಒಂದು ಯೋಗ ಕ್ಲಾಸಸ್ ಇನ್ಕಾರ್ಪೊರೇಟ್ ಮಾಡಿ. ಐ ಥಿಂಕ್ ಯೋಗ, ಫೋಕಸ್, ಮೆಡಿಟೇಷನ್, ಸೊ ಆಲ್ ಅ ಪಾರ್ಟ್ ಆಫ್ ಫಿಲ್ಮ್ ಮೇಕಿಂಗ್. ಹೌದು, ನಿಜವಾಗ್ಲು ಮಕ್ಕಳಿಗೆ ಒಂದು ಫೋಕಸ್ ಬರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಇವತ್ತಿಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರಿಗೆ ನೋಡಿ. ನಾಳೆ